ಹಲೋ, ನಮಸ್ಕಾರ ಎಲ್ರಿಗೂ. ಮತ್ತೊಂದು ಗಾರ್ಡನ್ ವಿಡಿಯೋಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ಎವರ್‌ಗ್ರೀನ್ ಪ್ಲಾಂಟ್ ಇದು. ತುಂಬಾ ದಿನದಿಂದ ಬೆಳೆಸ್ತಾ ಇದ್ದೀನಿ ನಾನು. ತುಂಬಾ ವರ್ಷದಿಂದ ಬೆಳೆಸ್ತಾ ಇದ್ದೀನಿ. ಮತ್ತೆ ತುಂಬಾ ವರ್ಷಗಳಿಂದ ನನ್ನ ಜೊತೆನೇ ಇದೆ ಈ ಗಿಡ. ಮತ್ತೆ ನಾನು ಇದನ್ನ ತುಂಬಾ ಪ್ರೊಪಗೇಟು ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಗೊತ್ತಾಗ್ತಾ ಇದೆ ಯಾವ ಗಿಡದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಚೈನೀಸ್ ಬಾಲ್ಸಮ್, ಇಂಪೇಷನ್ಸ್, ಮತ್ತೆ ಮಲೆನಾಡ್ ಸೈಡ್ ಕಡೆ ಎಲ್ಲ ನೀವು ಹೋದ್ರೆ ನೀರ್ ಸೋಣೆ ಗಿಡಗಳು ಅಂತ ಕರೀತಾರೆ ಇದನ್ನ. ಇಂಪೇಷನ್ಸ್ ಅಂತ ಕರೀತಾರೆ ಇದನ್ನ. ಯಾಕಂದ್ರೆ ನಮಗೂ ತಾಳ್ಮೆ ಬೇಕು ಇದನ್ನ ಬೆಳ್ಸಕ್ಕೆ. ಪೇಷಂಟ್ ಆಗಿ ಬೆಳೆಸ್ಬೇಕು ಇದನ್ನ. ಇನ್ನೊಂದು ಅದಕ್ಕೂ ಪೇಷನ್ಸ್ ಮುಖ್ಯ. ಅದು ಪೇಷನ್ಸ್ ಇರಲ್ಲ ಗಿಡಕ್ಕೆ. ಎರಡೂ ಕಾರಣಗಳಿಂದನೂ ನಾವು ಇದನ್ನ ಕರಿಬೋದು ಇಂಪೇಷನ್ಸ್ ಅಂತ. ಇಲ್ಲಿ ನೋಡಿ, ಇದೆಲ್ಲ 3 ತರದ ಇಂಪೇಷನ್ಸ್ ಗಿಡ ಇಟ್ಕೊಂಡಿದ್ದೀನಿ ನಾನು. 3 ತರ ಜಾತಿದ್ ಇಟ್ಕೊಂಡಿದ್ದೀನಿ. ಈಗ ನನ್ ಮುಂದೆ ಇದೆಯಲ್ಲ ಇದೆಲ್ಲ ಗ್ರೌಂಡ್ ಕವರ್ ಇಂಪೇಷನ್ಸ್. ಇದು ಚೈನೀಸ್ ಬಾಲ್ಸಮ್ ಅಂತಾನು ಕರಿತೀವಿ ಇದನ್ನ. ಇದೆಲ್ಲ ಗ್ರೌಂಡ್ ನ ಕವರ್ ಮಾಡುತ್ತೆ, ಹೈಟ್ ಆಗಿ ಬೆಳೆಯಲ್ಲ ಇದು. ಇಲ್ಲಿ ಪಿಂಚಿಂಗ್ ಕೊಡ್ತಾ ಹೋದ್ರೆ, ಪಿಂಚಿಂಗ್ ಅಂದ್ರೆ ಈ ಭಾಗನ ತೆಗಿಯೋದು ಕೊಡ್ತಾ ಹೋದ್ರೆ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇದು ಹಾಗೆ ಸ್ಪ್ರೆಡ್ ಆಗಿರೋದು. ಇದೊಂದು ನೋಡಿ, ಇಲ್ಲಿ ಮಧ್ಯ ಒಂದ್ ಗಿಡ ಇದೆ. ಆ ಗಿಡದ ಮಧ್ಯೆ ಇರೋದು ಇದು. ಆ ಪಾಟಲ್ಲಿ ನಾನು ಸುಮ್ಮನೆ ಹಾಕಿರೋದು. ಇದು ಇಷ್ಟು ಚೆನ್ನಾಗಿ ಸ್ಪ್ರೆಡ್ ಆಗಿದೆ. ಇಲ್ಲಿ ನೋಡಿ, ಇದು ಪ್ರೊಪೋಗೇಟ್ ಮಾಡಿರೋದು. ಈ ಪಾಟಲ್ಲೂ ಪ್ರೊಪೋಗೇಟ್ ಮಾಡಿದೀನಿ. ಒಂದ್ ಚಿಕ್ಕದ್ ಸ್ಮಾಲ್ ಕಡ್ಡಿ ಅಷ್ಟೇ. ಇದೊಂದ್ ಬ್ರಾಂಚ್ ನ ತೆಗೆದು ನೀವು ಹಾಕ್ಬಿಟ್ರೆ, ಸ್ವಲ್ಪ ಪೋರಸ್ ಸಾಯಿಲ್ ಅಂದ್ರೆ ಮರಳು ಮಿಶ್ರಿತ ಮಣ್ಣಲ್ಲಿ ಹಾಕ್ಬಿಟ್ರೆ ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ ಈ ಗಿಡ. ಇಲ್ಲಿ ನೋಡಿ, ಇಲ್ಲೊಂದು ಪ್ರೊಪೋಗೇಶನ್ ಮಾಡಿಟ್ಟಿದೀನಿ. ಇಲ್ಲೊಂದು ಪ್ರೊಪೋಗೇಶನ್ ಆಗ್ತಾ ಇದೆ. ಒಂದೊಂದು ಪಾಟಲ್ಲಿ 3 ಕಟ್ಟಿಂಗ್ ಹಾಕ್ಬಿಟ್ರೆ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲೊಂದು ಪ್ರೊಪೋಗೇಟ್ ಆಗಿದೆ. ಇದನ್ನ ಪಿಂಚ್ ಮಾಡಿದೀನಿ. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು. ಅದು ಸ್ಪ್ರೆಡ್ ಆಗುತ್ತೆ. ಪಿಂಚ್ ಮಾಡೋದ್ರಿಂದ ಸ್ಪ್ರೆಡ್ ಆಗುತ್ತೆ. ಇಲ್ಲಿ ನೋಡಿ, ಇದೊಂದಿದೆ. ಇದೆಲ್ಲ ಫುಲ್ ಕವರ್ ಆದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ಗಿಡಗಳನ್ನ. ನೋಡಿ, ಇದೆಲ್ಲ ಚಿಕ್ಕದು ಈಗ ಪ್ರೊಪೋಗೇಟ್ ಆಗಿದೆ. ಇದು ನೋಡಿ, ಇದೊಂದು ಬಾಟಲ್ ಇದೆ. ಇದ್ರಲ್ಲಿ 2 ಕಲರ್ ಇದೆ. ಇದು ಒಂದು ರೆಡ್, ಇದು ಆರೆಂಜ್. 2 ಬೇರೆ ಬೇರೆ. ತುಂಬಾ ಗ್ರೌಂಡ್ ಕವರ್ ಆಗುತ್ತೆ. ಮತ್ತೆ ಇನ್ನೊಂದೊಂದು 3 ಟೈಪ್ಸ್ ಅಂತ ಹೇಳ್ದೆ ಅಲ್ವಾ ನಾನು. ಇಲ್ಲೆಲ್ಲ ತುಂಬಾ ಪ್ರೊಪೋಗೇಟ್ ಮಾಡಿದೀನಿ. ಇಲ್ಲಿ ಇನ್ನೊಂದ್ ತರದಿದೆ ನೋಡಿ. ಇದೆಲ್ಲ ನಂದು ಫ್ರಂಟ್ ಗಾರ್ಡನ್ ಅಲ್ಲಿ ಇರೋದು. ಇದು ನಿಮ್ಗೆ ಉಳಿಯಲ್ಲ ನಮ್ಮ ವೆದರ್ಗೆ. ಅಂದ್ರೆ ಮೈಸೂರು ಈ ಕಡೆ ಸೈಡ್ ಸ್ವಲ್ಪ ಬಿಸಿಲೆಲ್ಲ ಜಾಸ್ತಿ ಇರುತ್ತೆ. ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಸ್ವಲ್ಪ ಉಳ್ಸೋದ್ ಕಷ್ಟನೇ ನರ್ಸರಿಯಿಂದ ತಂದ್ರೆ. ಇದೊಂದು 8 ತಿಂಗಳಾಗಿರ್ಬೋದು ಈ ಗಿಡ ತಂದು. ನಾನು ಏನು ರೀಪಾಟ್ ಏನು ಮಾಡಿಲ್ಲ. ಸುಮ್ಮನೆ ಹೂ ಚಂದ ಅಂತ ಹಾಗೆ ಇಟ್ಬಿಟ್ಟಿದೀನಿ ನರ್ಸರಿ ಪಾಟಲ್ಲೇ. ಇಲ್ಲಿ ನೋಡಿ, ಒಂದು 8 ಗಿಡನೋ 10 ಗಿಡ ತಂದಿದ್ದೆ. ಅದ್ರಲ್ಲಿ 3 ಗಿಡ ಸತ್ತೋಯ್ತು. ಈ ಗಿಡ ಉಳಿಸ್ಕೊಳಕ್ ಆಗಲ್ಲ ನಮ್ಗೆ. ಈ ಗಿಡ ಮಾತ್ರ ತುಂಬಾ ಚೆನ್ನಾಗಿ ಉಳಿಸ್ಕೊಳ್ಬೋದು. ಇದ್ರಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ. ಇಲ್ಲಿ ನೋಡಿ, ಇದು ಬಂದು ಇದು ಬೇರೆ ವೆರೈಟಿ. ಇದು ನಾಟಿ ವೆರೈಟಿ. ನಿಮ್ಗೆ ಇದು ಹಾಳಾಗದೇ ಇಲ್ಲ. ಬೀಜ ಬಿದ್ದು ಬಿದ್ದು ತುಂಬಾ ಸಸಿಗಳಾಗ್ಬಿಡುತ್ತೆ. ನೋಡಿ, ಇದು ಬೇರೆ ವೆರೈಟಿ. ಇದ್ರಲ್ಲಿ ತುಂಬಾ ಕಲರ್ಸ್ ಸಿಗುತ್ತೆ ನಿಮ್ಗೆ. ಪಿಂಕ್, ನೋಡಿ ಈ ಕಲರ್ ಸಿಗುತ್ತೆ. ಮತ್ತೆ ಪಿಂಕ್ ಈ ಕಲರ್ ಸಿಗುತ್ತೆ. ತುಂಬಾ ವೈಟ್ ಸಿಗುತ್ತೆ. ಮತ್ತೆ ಈ ತರ ಮಜಂತಾ ಸಿಗುತ್ತೆ. ಅದೇ ಇದ್ರಲ್ಲಿ ಒಂದು ಬೀಜ ಆಗಿತ್ತು. ಆ ಬೀಜನ ನಾನು ಇಲ್ಲಿ ಹಾಕಿದ್ದೀನಿ. ನೋಡಿ ಎಷ್ಟು ಸಸಿ ಆಗಿದೆ. ಇದೆಲ್ಲ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆದ್ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಲೈನ್ ಆಗಿ ಅರೇಂಜ್ ಮಾಡ್ಬೋದು ಮನೆ ಮುಂದೆ, ಪೋರ್ಚ್ ಗಾರ್ಡನ್ ಇದ್ರೆ. ನೋಡಿ, ಇದನ್ನ ಪಿಂಚ್ ಮಾಡಿದೀನಿ, ಅದಕ್ಕೆ ಸ್ಪ್ರೆಡ್ ಆಗ್ತಾ ಇದೆ. ಒಂದ್ ಮನೆ ಮುಂದೆ ಒಂದ್ ಕಾಡೆ ಇದೆ ನಂದು, ದೊಡ್ಡದು. ಆ ಕಾಡ್ದು ಸುಮ್ನೆ ಒಂದ್ ಜಲಕ್ ತೋರಿಸ್ತೀನಿ ಹಿಂಗೆ. ಮುಂದಿನ ವಿಡಿಯೋಗಳಲ್ಲಿ ಒಂದು ಕ್ಲೀನ್ ಆಗಿರೋದು ಒಂದು ಫ್ರಂಟ್ ಗಾರ್ಡನ್ ಟೂರ್ ಕೊಡ್ತೀನಿ. ಗಾರ್ಡನ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟನೇ. ತುಂಬಾ ಗಿಡಗಳು ಇಟ್ಕೊಬಿಟ್ರೆ ಗೊತ್ತಿರುತ್ತೆ ಗಾರ್ಡನಿಂಗ್ ಮಾಡೋಕೆ. ಈ ಗಾರ್ಡನ್ ಕೆಲಸಗಳೆಲ್ಲ ನಾನೇ ಮಾಡೋದು. ತುಂಬಾ ಏನಾದ್ರು ಹೆಲ್ಪ್ ಬೇಕು ನನ್ಗೆ ಅಂದ್ರೆ ಅಪರೂಪಕ್ಕೆ ಒಂದ್ಸಲಿ ಯಾರಾದ್ರೂ ಒಬ್ರನ್ನ ಗಾರ್ಡನ್ ಕೆಲಸ ಮಾಡೋರ್ನ ಕರೆಸ್ಕೊಳ್ತೀನಿ. ಇವತ್ತು ತಾವರೆ ಗಿಡದ ಬಗ್ಗೆ ಯಾವುದೇ ಇನ್ಫಾರ್ಮೇಶನ್ ಕೊಡ್ತಾ ಇಲ್ಲ, ಈ ಗಿಡದ ಇನ್ಫಾರ್ಮೇಶನ್ ಕೊಡ್ತಾ ಇದೀನಿ. ಸ್ವಲ್ಪ ಪೇಷನ್ಸ್ ಇದ್ರೆ ಈ ಗಿಡಗಳನ್ನ
ತುಂಬ ಚೆನ್ನಾಗಿ ಬೆಳೆಸ್ಕೊಳ್ಬೋದು. ಮತ್ತು ನಿಮ್ಗೆ ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಎಷ್ಟು ಬ್ರೈಟ್ ಆರೆಂಜ್ ಅಂದರೆ ಇದು ಬೆಳಗ್ಗೆನೆ ನೋಡ್ಬೇಕು ಬಂದು ಹೊರಗಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬೆಳಗ್ಗೆನೆ ಎದ್ದು ಬಂದು ರಂಗೋಲಿ ಹಾಕಕ್ಕೆ ಬರ್ತೀವಲ್ಲ, ಅವಾಗ ನೋಡ್ತಾ ಇದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನ್ನ ಚಾನಲಲ್ಲಿ ತುಂಬ ಥರ ವಿಚಾರಗಳ ವೀಡಿಯೋಗಳಿದೆ. ಗಾರ್ಡನ್ ಬಗ್ಗೆ ಏನಾದರೂ ನಿಮಗೆ ಯಾವ ಥರಾದರೂ ವೀಡಿಯೋ ಬೇಕಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೇಗನ್ನಿಸ್ತು ವೀಡಿಯೋ ಅಂತ ತಿಳಿಸಿ, ಮತ್ತು ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲ್ನ ಅಂತ ಹೇಳ್ತಾ ಮುಂದಿನ ಗಾರ್ಡನ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.